KSOU MA ಕನ್ನಡ 2ನೇ ವರ್ಷ ಪತ್ರಿಕೆ 7 ತೌಲನಿಕ ಸಾಹಿತ್ಯ ತತ್ವ ಮತ್ತು ಪಠ್ಯಗಳು ನಾಟಕ ಪ್ರಕಾರ. ಈ ಪತ್ರಿಕೆಯಲ್ಲಿ 2 ಸಂಪುಟಗಳಿವೆ. ಮೊದಲನೆಯ ಸಂಪುಟದಲ್ಲಿ ಅಂದರೆ ಮೊದಲನೆಯ ಪುಸ್ತಕದಲ್ಲಿ 3 ಬ್ಲಾಕ್ಗಳಿವೆ ಮತ್ತು ಎರಡನೆಯ ಸಂಪುಟ ಅಥವಾ ಪುಸ್ತಕದಲ್ಲಿ 4 ಬ್ಲಾಕ್ಗಳಿವೆ. ಮೊದಲನೇ ಸಂಪುಟದಲ್ಲಿ ಈ 3 ಬ್ಲಾಕ್ಗಳಲ್ಲಿ ನಾವು ತೌಲನಿಕ ಸಾಹಿತ್ಯ ತತ್ವಗಳು, ತೌಲನಿಕ ಸಾಹಿತ್ಯದ ವಿಭಾಗ ಕ್ರಮಗಳು ಮತ್ತು ತೌಲನಿಕ ಸಾಹಿತ್ಯ ನಾಟಕ ಪ್ರಕಾರ, ಈ ನಾಟಕ ಪ್ರಕಾರದ ಬಗ್ಗೆ ನಾವು ಹೆಚ್ಚು ಗಮನವನ್ನು ಹರಿಸ್ತೀವಿ. ಹೀಗೆ ಮೊದಲನೇ ಸಂಪುಟದ 3 ಬ್ಲಾಕ್ಗಳ ಬಗ್ಗೆ ಮೊದಲನೇ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಏನಿದು ತೌಲನಿಕ ಸಾಹಿತ್ಯ ಅಂದರೆ? ಒಂದು ಮತ್ತೊಂದಕ್ಕಿಂತ ಚೆನ್ನಾಗಿರೋದು, ವಿಶಿಷ್ಟವಾಗಿರೋದು, ಮಹತ್ವದಾಗಿರೋದು ಅನ್ನೋದನ್ನು ನಾವು ತಿಳಿಬೇಕಾದ್ರೆ ನಾವು ಅದನ್ನು ಅದೇ ತರಹದ ಇನ್ನೊಂದೆರಡನೆ ಹೋಲಿಸಬೇಕು. ಆಗ ನಾವು ಈ ಮೊದಲನೇದು ವಿಶಿಷ್ಟವಾಗಿದೆ, ಮಹತ್ವದಾಗಿದೆ, ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಇದೇ ಮಾತನ್ನು ನಾವು ಸಾಹಿತ್ಯ ಕೃತಿಗಳಿಗೂ ಸಹ ವಿಸ್ತರಿಸಿಕೊಳ್ಳಬಹುದು. ಈ ಪತ್ರಿಕೆಯಲ್ಲಿ ತೌಲನಿಕ ಸಾಹಿತ್ಯ ಎನ್ನುವುದರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಅದರಲ್ಲೂ ನಾಟಕ ಪ್ರಕಾರವನ್ನು ನಾವು ಹೆಚ್ಚು ಗಮನ ಹರಿಸಿ ವಿವಿಧ ನಾಟಕಗಳನ್ನು ತುಲನೆ ಮಾಡ್ತೀವಿ. ಇದರಲ್ಲಿ ಈ ಪತ್ರಿಕೆಯಲ್ಲಿ 2 ಭಾಗಗಳಿರೋದನ್ನು ಗಮನಿಸಬಹುದು. ಮೊದಲನೇದು ತೌಲನಿಕ ಸಾಹಿತ್ಯ ಕುರಿತ ತಾತ್ವಿಕ ಚಿಂತನೆ, ಅಂದರೆ ಅದರ ಅರ್ಥ ಏನು, ಅದು ಏನು ಅಂತ ತಿಳ್ಕೊಳ್ಳೋದು. ಎರಡನೇದು ನಿರ್ದಿಷ್ಟ ನಾಟಕಗಳನ್ನು ತುಲನಾತ್ಮಕವಾಗಿ ವಿಶ್ಲೇಷಣೆ ಮಾಡೋದು. ಈ ಮೊದಲನೇ ಸಂಪುಟದಲ್ಲಿ ಏನು ಓದ್ತೀವಿ? ಮೊದಲ 3 ಬ್ಲಾಕ್ಗಳಲ್ಲಿ ತೌಲನಿಕ ಸಾಹಿತ್ಯದ ಕುರಿತ ತಾತ್ವಿಕ ವಿಚಾರಗಳು, ಅಂದರೆ ತೌಲನಿಕ ಸಾಹಿತ್ಯ ಅಂದ್ರೇನು, ಸ್ವರೂಪ ಎಂಥದ್ದು, ವ್ಯಾಪ್ತಿ ಎಷ್ಟು, ಚಾರಿತ್ರಿಕ ಮೂಲ ಯಾವುದು, ವಿಕಾಸದ ಕ್ರಮಗಳು ಯಾವುವು, ಯಾವ ಯಾವ ಅಂಶಗಳ ಹಿನ್ನೆಲೆಯಲ್ಲಿ ನಾವು ಸಾಹಿತ್ಯವನ್ನು ತುಲನೆ ಮಾಡಬಹುದು, ಹೀಗೆ ತುಲನೆ ಮಾಡೋದ್ರಿಂದ ಪ್ರಯೋಜನ ಏನು, ಈ ತರಹದ ವಿಷಯಗಳನ್ನು ನಾವು ತಿಳ್ಕೊತೀವಿ. ಇನ್ನು ಮೊದಲನೇ ಈ ಬ್ಲಾಕಲ್ಲಿ ಏನು ಹೇಳುತ್ತೆ? ತೌಲನಿಕ ಸಾಹಿತ್ಯ ತತ್ವಗಳು, ಇದು ಬ್ಲಾಕಿನ ಹೆಸರು. ಇದರಲ್ಲಿ 4 ಘಟಕಗಳಿವೆ. ಮೊದಲನೇ ಘಟಕದಲ್ಲಿ ತೌಲನಿಕ ಸಾಹಿತ್ಯ ಹೆಸರು, ಸ್ವರೂಪ ತಿಳ್ಕೊತೀವಿ. ತೌಲನಿಕ ಸಾಹಿತ್ಯದ ಸ್ವರೂಪ ಮತ್ತು ಅಧ್ಯಯನ ಕ್ಷೇತ್ರವನ್ನು ನಾವು 2ನೇ ಘಟಕದಲ್ಲಿ ತಿಳ್ಕೊತೀವಿ. ಜಾಗತಿಕ ಸಾಹಿತ್ಯ ವರ್ಲ್ಡ್ ಲಿಟ್ರೇಚರ್ ಬಗ್ಗೆ 3ನೇ ಘಟಕದಲ್ಲಿ ತಿಳ್ಕೊತೀವಿ. ಮತ್ತು ತೌಲನಿಕ ಸಾಹಿತ್ಯದ ಅಧ್ಯಯನ ಕ್ಷೇತ್ರ ಯಾವುದು ಅಂತ 4ನೇ ಘಟಕದಲ್ಲಿ ತಿಳ್ಕೊತೀವಿ. ಈಗ ಮೊದಲನೆಯ ಘಟಕದ ಹೆಸರು ತೌಲನಿಕ ಸಾಹಿತ್ಯ ಹೆಸರು, ಸ್ವರೂಪ. ಇದರಲ್ಲಿ ನಾವು ತೌಲನಿಕ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋ ಈ ವಿಷಯದ ಪ್ರವೇಶವನ್ನು ಮಾಡ್ತೀವಿ. ನಂತರ ತೌಲನಿಕ ಸಾಹಿತ್ಯದ ಹೆಸರು ಹೇಗೆ ಬಂತು, ಇದರ ಹಿನ್ನೆಲೆ ಏನು, ಯಾವ ಯಾವ ಸೂತ್ರಗಳಿವೆ ಇದರಲ್ಲಿ, ಮತ್ತು ಈ ಹಿನ್ನೆಲೆ ಯಾವ ಹಿನ್ನೆಲೆ ಇದೆ, ಸಾಮಾನ್ಯ ಸಾಹಿತ್ಯದ ಹಿನ್ನೆಲೆ ಮತ್ತು ಜಾಗತಿಕ ಸಾಹಿತ್ಯದ ಹಿನ್ನೆಲೆ ಎರಡನ್ನೂ ತಿಳ್ಕೊಂಡು ಸೂತ್ರಗಳ ಬಗ್ಗೆ ತಿಳ್ಕೊತೀವಿ. ತುಲನೆಯನ್ನು ಹೇಗೆ ಮಾಡೋದು ಅನ್ನೋ ಸೂತ್ರನ ತಿಳ್ಕೊತೀವಿ. ಮೊದಲು ಈಗ ತೌಲನಿಕ ಸಾಹಿತ್ಯದ ವಿಷಯದ ಬಗ್ಗೆ ಪ್ರವೇಶ ಪಡ್ಕೊಳ್ಳೋಣ. ಇದರಲ್ಲಿ ನಾವು ಹಲವಾರು ಸಾಹಿತ್ಯ ಕೃತಿಗಳನ್ನು ಓದ್ತೀವಿ. ಹೀಗೆ ಓದುವಾಗ ನಮಗೆ ಸಹಜವಾಗಿ ವಿವಿಧ ಕೃತಿಗಳನ್ನು ತುಲನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ವಿವಿಧ ಕವಿಗಳನ್ನು ತುಲನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಪಂಪ ರನ್ನರನ್ನ, ಕುಮಾರವ್ಯಾಸ ಚಾಮರಸರನ್ನ, ಬೇಂದ್ರೆ ಕುವೆಂಪುರವರನ್ನ, ಹೀಗೆ ವಿವಿಧ ಕವಿಗಳನ್ನು ತುಲನೆ ಮಾಡೋದಕ್ಕೂ ಇಷ್ಟಪಡ್ತೀವಿ. ಆಗ ಅವರ ಕೃತಿಗಳ ಬಂಧ, ವ್ಯಾಪ್ತಿ, ಅರ್ಥ, ಗೌರವ ಸಂಪ್ರದಾಯವಾಗಿದೆಯಾ, ನಾವೀನ್ಯವಾಗಿದೆಯಾ, ಈ ಥರ ವಿವಿಧ ತತ್ವಗಳಲ್ಲಿ ಅದನ್ನು ಹೋಲಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ
ನಾವು ಯಾವುದೇ ಇಬ್ಬರು ಕವಿಗಳನ್ನು ಹೋಲಿಸೋದು ಸರಿ ಹೋಗೋದಿಲ್ಲ. ಯಾಕೆ ಅಂದರೆ ಯಾವ ಕವಿಗಳು ಒಂದು ಪರಂಪರೆಯಲ್ಲಿ ಒಂದೇ ರೀತಿ ಬರೀತಾರೆ ಅಂಥವರನ್ನು ನಾವು ಹೋಲಿಕೆ ಮಾಡಿದ್ರೆ ಅರ್ಥಪೂರ್ಣವಾಗಿರುತ್ತೆ. ಉದಾಹರಣೆಗೆ ಕುವೆಂಪುರವರು ರಾಮಾಯಣ ದರ್ಶನ ಮಹಾಕಾವ್ಯದ ಸಂಪ್ರದಾಯದಲ್ಲೇ ಅದೇ ರೀತಿಯಲ್ಲಿ ಹೋಮರ್, ವರ್ಜಿಲ್, ಡಾಂಟೆ, ಮಿಲ್ಟನ್, ಶ್ರೀ ಅರವಿಂದರು ಇವರುಗಳ ಸಾಹಿತ್ಯ ಸಹ ಅದೇ ಸಂಪ್ರದಾಯ ಅಥವಾ ಅದೇ ಪರಂಪರೆಯಲ್ಲಿ ಇದ್ದಾರೆ. ಆದ್ದರಿಂದ ನಾವು ಕುವೆಂಪುವನ್ನು ಹೋಮರ್, ವರ್ಜಿಲ್, ಡಾಂಟೆ, ಮಿಲ್ಟನ್, ಶ್ರೀ ಅರವಿಂದರ ಜೊತೆ ಹೋಲಿಸಿ ನೋಡೋದು ಉಚಿತವಾಗಿರುತ್ತೆ. ಅದೇ ಥರ ಬೇಂದ್ರೆಯವರು ಯಾವ ತರಹದ ಸಾಹಿತ್ಯ ರಚಿಸಿದ್ರು, ಅದೇ ತರಹದ ಸಾಹಿತ್ಯ ರಚಿಸಿದ ವರ್ಡ್ಸ್ವರ್ತ್, ಶೆಲ್ಲಿ, ಕೀಟ್ಸ್ ಇಂತಹ ಕವಿಗಳು ಅಂದರೆ ಲಿರಿಕ್ ಸಂಪ್ರದಾಯದ ಕವಿಗಳೊಡನೆ ಬೇಂದ್ರೆಯವರನ್ನು ಹೋಲಿಸಬೇಕು. ಈ ಥರ ಹೋಲಿಸಿದ ಮೇಲೆ ಮುಂದಿನ ಹಂತದಲ್ಲಿ ಬೇಂದ್ರೆ ಮತ್ತು ಕುವೆಂಪುರವರನ್ನು ಹೋಲಿಸುವ ಒಂದು ಪ್ರಯತ್ನ ಮಾಡಬಹುದು. ಯಾವುದೇ ಸಾಹಿತ್ಯನ ವಿಮರ್ಶೆ ಮಾಡೋದಕ್ಕೆ ಉಪಯೋಗಿಸುವ ಬಹುಮುಖ್ಯ 2 ಸಾಧನಗಳು ಯಾವ್ಯಾವುದು ಅಂದರೆ ತುಲನೆ ಮತ್ತು ವಿಶ್ಲೇಷಣೆ. ತುಲನೆ ಅಂದರೆ ಕಂಪ್ಯಾರಿಸನ್, ವಿಶ್ಲೇಷಣೆ ಅಂದರೆ ಅನಾಲಿಸಿಸ್. ತುಲನೆ ಮಾಡುವುದರ ಮೂಲಕ ನಾವು ಕೃತಿಯನ್ನು ಹೆಚ್ಚು ವಿವರವಾಗಿ ಅರ್ಥ ಮಾಡ್ಕೋತೀವಿ ಅಂತ ಟಿ.ಎಸ್. ಎಲಿಯಟ್ ಅವರು ಹೇಳಿದ್ದಾರೆ. ಇದೇ ನಿಟ್ಟಿನಲ್ಲಿ ಅರಿಸ್ಟಾಟಲ್ನಂತಹ ಆದಿವಿಮರ್ಶಕ ಎಂಟೆಲೆಚಿ ಎಂಬುವ ಒಂದು ಪದವನ್ನು ಹೇಳಿದ್ದಾನೆ. ಏನು ಎಂಟೆಲೆಚಿ ಅಂದರೆ, ಯಾವುದೇ ಒಂದು ಸಾಹಿತ್ಯ ಪ್ರಕಾರ ಅನೇಕ ಕವಿಗಳ ಕೈಯಲ್ಲಿ ಮಿದ್ದಲ್ಪಟ್ಟಿದ್ದು, ನಾದಲ್ಪಟ್ಟಿದ್ದು, ಕೊನೆಗೆ ಈ ಪ್ರಸ್ತುತ ಕವಿಯ ಕೈಯಲ್ಲಿ ಒಂದು ಪರಿಪೂರ್ಣ ಸ್ವರೂಪವನ್ನು ಪಡೆದಿದೆ. ಇದು ಎಂಟೆಲೆಚಿ ಅಂತ ಅರಿಸ್ಟಾಟಲ್ ಹೇಳಿದ್ದಾನೆ. ಅಂದರೆ ಯಾವುದೇ ಒಂದು ಕಾವ್ಯದ ಹಿಂದೆ ಅದರ ಆ ಬಗೆಯ ಬೆಳವಣಿಗೆಯ ಇತಿಹಾಸ ಇರುತ್ತೆ. ಇದು ಎಂಟೆಲೆಚಿ. ಆದ್ದರಿಂದ ಯಾವುದೇ ಕೃತಿಯ ಅಥವಾ ಕವಿಯ ವಿಮರ್ಶಕನಾಗಬೇಕಾದ್ರೆ ಆ ವಿಮರ್ಶಕ ಆ ಕವಿ ಬರೆದಿರುವ, ಕೃತಿ ಬರೆದಿರುವ ಆ ಪ್ರಾಕಾರದ ಹಿನ್ನೆಲೆಯನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಈಗ ಮತ್ತೊಂದು ವಿಷಯಕ್ಕೆ ಬರೋಣ. ಏನಂದರೆ, ಒಂದು ಶ್ರೇಷ್ಠ ಕೃತಿ ಪ್ರಕಟಗೊಂಡ ಮೇಲೆ ಅದು ದೀಪದಂತೆ ಕೆಲಸ ಮಾಡುತ್ತೆ. ಅದು ಹಲವಾರು ಬೇರೆ ಬೇರೆ ಕವಿಗಳಿಗೆ ಹೊಸ ಹೊಸ ಕೃತಿಗಳನ್ನು ರಚಿಸೋದಕ್ಕೆ ಸ್ಫೂರ್ತಿ ಕೊಡುತ್ತೆ. ಉದಾಹರಣೆಗೆ ಕಾಳಿದಾಸನ ಶಾಕುಂತಲರ ಅನುವಾದವನ್ನು ಓದಿ, ಆ ಅನುವಾದ ಯಾರು ಮಾಡಿದ್ದು? ಸರ್ ವಿಲಿಯಂ ಜೋನ್ಸ್ ಅವರು ಕಾಳಿದಾಸನ ಶಾಕುಂತಲನ ಅನುವಾದ ಮಾಡಿದ್ರು. ಅದನ್ನು ಓದಿ ಗೊಯ್ತೆ ಎಂಬ ಜರ್ಮನಿಯ ಶ್ರೇಷ್ಠ ಕವಿ ಮದಾನಂದ ಪಟ್ಟಿನಂತೆ. ನಂತರ ಅದರ ಮೇಲೆ ಪದ್ಯಗಳನ್ನು ಸಹ ರಚಿಸಿದ. ಹೀಗೆ ಒಂದು ಕೃತಿ ದೀಪದಂತೆ, ದೀವಿಗೆಯಂತೆ ಮತ್ತೊಬ್ಬ ಕವಿಯಿಂದ ಒಂದು ಹೊಸ ಬಗೆಯ ಕೃತಿಯನ್ನು ರಚಿಸೋದಕ್ಕೆ ಸ್ಫೂರ್ತಿ ಕೊಡುತ್ತೆ. ಹೀಗೆ ಹಲವಾರು ಕೃತಿಗಳು, ಸಹಸ್ರಾರು ಕೃತಿಗಳಿಗೆ ರಚನೆ ಆಗೋದಕ್ಕೆ ಕಾರಣವಾಗಿದೆ ಅಂತ ಹೇಳಬಹುದು. ಈ ಸ್ಫೂರ್ತಿ ಅನ್ನೋದು ಕೇವಲ ಸಾಹಿತ್ಯ ಕೃತಿಗಳಿಂದಲೇ ಅಷ್ಟೇ ಅಲ್ಲ, ತತ್ವಜ್ಞಾನಿಗಳಿಂದ, ವಿಚಾರ ವಿಮರ್ಶಕರಿಂದ, ವಿಜ್ಞಾನಿಗಳ ಕಲ್ಪನೆಗಳಿಂದ ಸಹ ಸ್ಫೂರ್ತಿ ಪಡೆದು ಹಲವಾರು ಸಾಹಿತ್ಯ ಕೃತಿಗಳು ರೂಪುಗೊಂಡಿವೆ ಅಂತ ಹೇಳಬಹುದು. ಹಾಗೆ ವಿವಿಧ ಕಾಲಮಾನಗಳಲ್ಲಿ, ಪುರಾತನ ಕಾಲದಿಂದ ಇಂದಿನವರೆಗೆ ವಿಧವಾದ ವಾದಗಳು
ವಾದಗಳನ್ನು ಪರಿಗಣಿಸಲಾಗಿತ್ತು. ಉದಾಹರಣೆಗೆ 2ನೇ ಶತಮಾನದ ರೋಮನ್ ತತ್ವಜ್ಞಾನಿ ಅವನು ಡಾರ್ವಿನ್ ಉತ್ಕ್ರಾಂತಿವಾದ ಎವಲ್ಯೂಷನಿಸಮ್ನ ಪ್ರಚಲಿತಕ್ಕೆ ತಂದ. ನಂತರ ಅರಿಸ್ಟಾಟಲ್ ಎಂಟೆಲೆಚಿ ಎಂಬುದನ್ನು ತಂದ, ಅದನ್ನು ಮೊದಲೇ ಹೇಳಿದೆ. ನಂತರ ಎವಲ್ಯೂಷನ್ ಅನ್ನುವ ಶಬ್ದ ಸಹ ರೂಢವಾಗಿ ಬಿಡ್ತು. ನಂತರ ಐನ್ಸ್ಟೈನಿನ ರಿಲೇಟಿವಿಟಿ ತತ್ವ ಸಾಹಿತ್ಯಕ್ಕೆ ಸಂಬಂಧ ಇಲ್ಲದೆ ಇದ್ರೂ ಸಹ ಸಾಪೇಕ್ಷವಾದ ಎಂಬುದನ್ನು ಜನರು ಉಪಯೋಗಿಸತೊಡಗಿದರು. ನಂತರ ಆರ್ಗನಿಸಿಸಮ್ ಅಂದರೆ ಜೀವಂತಿಕೆ, ಈ ಒಂದು ಕಲ್ಪನೆ ರೂಢಿಯಾಯಿತು. ಕೊನೆಯಲ್ಲಿ ಫಾರ್ಮಲಿಸಮ್, ನಂತರ ಸ್ಟ್ರಕ್ಚರಲಿಸಮ್, ನಂತರ ಹೆರ್ಮೆನೆಂಟಿಸ್, ಈ ತರಹದ ವಿವಿಧ ತತ್ವಗಳು ಅಥವಾ ಶಬ್ದಗಳು ಅಥವಾ ವಾದಗಳು ವಿಮರ್ಶೆಯಲ್ಲಿ ಬೇರೂರ್ತಾ ಇವೆ. ತೌಲನಿಕ ಅಭ್ಯಾಸಕ್ಕೆ ಈ ಎಲ್ಲವನ್ನು ನಾವು ತಿಳ್ಕೋಬೇಕಾಗತ್ತೆ. ಈಗ ತೌಲನಿಕ ಸಾಹಿತ್ಯದ ಹೆಸರು ಹೇಗೆ ಬಂತು ಅಂತ ನೋಡೋಣ. ಈ ತೌಲನಿಕ ಸಾಹಿತ್ಯ ಒಂದು ಶಾಸ್ತ್ರವಾಗಿ ಬೆಳೆದದ್ದು ಈಚೆಗೆ. ಆದರೆ ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆ ಸುಮಾರು 2300 ವರ್ಷಗಳ ಹಿಂದೆಯೇ ಆರಂಭವಾಗಿದೆ ಅಂತ ಹೇಳಬಹುದು. ಅಂದರೆ ಸಾಹಿತ್ಯ ವಿಮರ್ಶೆ 2300 ವರ್ಷಗಳ ಹಿಂದೆಯೇ ಶುರುವಾದರೂ ಸಹ ತೌಲನಿಕ ಸಾಹಿತ್ಯ ಇತ್ತೀಚೆಗೆ ಬಂತು ಅಂತ ಹೇಳಬಹುದು. ಈ ತೌಲನಿಕ ಸಾಹಿತ್ಯ ಅಂದರೆ ಕಂಪ್ಯಾರೇಟಿವ್ ಲಿಟ್ರರಿ, ಈ ಪದವನ್ನು ಮೊದಲ ಬಾರಿಗೆ ಬಳಸಿದ್ದು 1861ರಲ್ಲಿ ಜೀನ್ ಫ್ರಾಂಕೋಯಿಸ್ ನೋಯಿಲ್ ಎನ್ನುವಾತ ಕೆಲವು ಪುಸ್ತಕಗಳನ್ನು ಪ್ರಕಟಿಸುವಾಗ ಕೌರ್ಸೇಡ್ ಲಿಟ್ರೇಚರ್ ಕಾಮ್ ಪ್ಯಾರಿ ಎಂಬ ಮಾತುಗಳನ್ನು ಬಳಸಿದ. ಅಂದರೆ ಆತ ಗ್ರೀಕ್, ಲ್ಯಾಟಿನ್, ಇಂಗ್ಲಿಷ್, ಫ್ರೆಂಚ್ ಸಾಹಿತ್ಯ ಕೃತಿಗಳಿಂದ ಕೆಲವನ್ನು ಆಯ್ದ ಕೃತಿಗಳನ್ನು ಪ್ರಕಟಿಸಿದ. ಆದರೆ ತೌಲನಿಕ ಸಾಹಿತ್ಯ ಅಧ್ಯಯನವನ್ನು ಮಾಡಲಿಲ್ಲ. ಆದರೆ ವಿವಿಧ ಭಾಷೆಗಳ ಸಾಹಿತ್ಯದ ಕೃತಿಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಒಂದೇ ಸಲ ಪ್ರಕಟಿಸಿದ. ಅವನು ಯಾವುದೇ ರೀತಿ ಅಧ್ಯಯನ ಮಾಡದೇ ಇದ್ರೂ, ತೌಲನಿಕ ಸಾಹಿತ್ಯದ ಅಧ್ಯಯನ ಮಾಡದೇ ಇದ್ರೂ ಒಂದು ಕಂಪ್ಯಾರೇಟಿವ್ ಲಿಟ್ರರಿ ಅನ್ನೋ ಒಂದು ಪದವನ್ನು ಬಳಸಿದ. ನಂತರ ಅದೇ ವರ್ಷ 1861ರಲ್ಲಿ ನೇಪಲ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಮೊಟ್ಟ ಮೊದಲನೆಯ ಪ್ರೊಫೆಸರ್ಶಿಪ್ ಸ್ಥಾಪನೆಯಾಯಿತು ತೌಲನಿಕ ಸಾಹಿತ್ಯದ ಅಧ್ಯಯನಕ್ಕಾಗಿ. ನಂತರ 1954ರಲ್ಲಿ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಕಂಪ್ಯಾರೇಟಿವ್ ಲಿಟ್ರೇಚರ್ನ ಸ್ಥಾಪನೆ ಆಯಿತು. ಮುಂದಿನ ವರ್ಷ 1955ರಲ್ಲಿ ಈ ಅಧ್ಯಯನ ಮಾಡುತ್ತಿದ್ದ ವಿದ್ವಾಂಸರ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯಿತು. ಈ ಮೊದಲ ಸಮ್ಮೇಳನಕ್ಕೆ ಕಾರಣಾಂತರಗಳಿಂದ ಅಮೆರಿಕದಿಂದ ವಿದ್ವಾಂಸರು ಬರಲಾಗಲಿಲ್ಲ. ಆದ್ದರಿಂದ 1958ರಲ್ಲಿ ಚೇಪಲ್ ಹಿಲ್ನಲ್ಲಿ ನಡೆದ 2ನೇ ಸಮ್ಮೇಳನ ನಿಜವಾದ ಪ್ರಾತಿನಿಧಿಕ ಸಮ್ಮೇಳನ ಆಯಿತು. ಅಲ್ಲಿ ವಿಶ್ವದ ಎಲ್ಲರೂ ಭಾಗವಹಿಸಿದರು. ತೌಲನಿಕ ಅಧ್ಯಯನ ಕ್ಷೇತ್ರದಲ್ಲಿ ಮುಖ್ಯವಾಗಿ 3 ಪಂಥಗಳಿವೆ: ಫ್ರೆಂಚ್, ಅಮೆರಿಕನ್ ಮತ್ತು ರಷ್ಯನ್. ಫ್ರೆಂಚ್ ಪಂಥ ಮುಖ್ಯವಾಗಿ ಫ್ರೆಂಚ್ ಸಾಹಿತ್ಯಕ್ಕೂ ಹಾಗೂ ಇತರ ಭಾಷೆಯಲ್ಲಿರುವ ಸಾಹಿತ್ಯಕ್ಕೂ ಇರುವ ಸಂಬಂಧವನ್ನು ಅಧ್ಯಯನ ಮಾಡುತ್ತೆ. ಅಮೆರಿಕನ್ ಪಂಥ ಜಾಗತಿಕ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದೆ. ಆದರೆ ರಷ್ಯನ್ ಪಂಥ ಸಾಹಿತ್ಯ ಮತ್ತು ಸಮಾಜಗಳ ನಡುವಿನ ಸಂಬಂಧವನ್ನು ಬೇರೆ ಬೇರೆ ದೇಶಗಳ ಸಂದರ್ಭದಲ್ಲಿ ಅಧ್ಯಯನ ಮಾಡುತ್ತೆ. ಹೀಗೆ ಫ್ರೆಂಚ್, ಅಮೆರಿಕನ್ ಮತ್ತು ರಷ್ಯನ್ ಎಂಬ 3 ಪಂಥಗಳು ತೌಲನಿಕ ಅಧ್ಯಯನ ಕ್ಷೇತ್ರದಲ್ಲಿವೆ. ಈಗ ನಾವು ತೌಲನಿಕ ಸಾಹಿತ್ಯ ಎಂಬ ಹೆಸರು ಹೇಗೆ ಬಂತು ಅಂತ ನೋಡಿದ್ವಿ. ಈಗ ಇದರ ಹಿನ್ನೆಲೆ ನೋಡೋಣ. ತೌಲನಿಕ ಸಾಹಿತ್ಯದ ಹಿನ್ನೆಲೆ ಏನು ಅಂದರೆ, ಸಾಮಾನ್ಯವಾಗಿ
ಬೇರೆ ಬೇರೆ ಭಾಷೆಗಳಲ್ಲಿನ ಸಾಹಿತ್ಯಗಳ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನಾವು 3 ಪದಗಳನ್ನು ಸಾಮಾನ್ಯವಾಗಿ ಕೇಳ್ತೀವಿ. ಯಾವ್ಯಾವುದದು 3 ಪದಗಳು? ಸಾಮಾನ್ಯ ಸಾಹಿತ್ಯ, ಜನರಲ್ ಲಿಟ್ರೇಚರ್, ಜಾಗತಿಕ ಸಾಹಿತ್ಯ, ವರ್ಲ್ಡ್ ಲಿಟ್ರೇಚರ್, ಹಾಗೂ 3ನೆಯದು ತೌಲನಿಕ ಸಾಹಿತ್ಯ, ಕಂಪ್ಯಾರಿಟಿವ್ ಲಿಟ್ರೇಚರ್. ಈ 3 ಪದಬೃಂದಗಳನ್ನು ನಾವು ವಿವಿಧ ಭಾಷೆಗಳ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಉಪಯೋಗಿಸ್ತೀವಿ. ಮೊದಲನೆಯದಾದ ಸಾಮಾನ್ಯ ಸಾಹಿತ್ಯ, ಜನರಲ್ ಲಿಟ್ರೇಚರ್ ಅಂದರೆ ಯಾವುದೇ ಒಂದು ಸಾಹಿತ್ಯ ಪ್ರಕಾರ ಅಥವಾ ಆಂದೋಲನ ಅಥವಾ ಪ್ರವೃತ್ತಿ ಹೇಗೆ ಹಲವು ಸಾಹಿತ್ಯಗಳಲ್ಲಿ ಬೆಳೆದು ಬಂದಿದೆ, ಆ ಬೆಳೆದು ಬಂದ ರೀತಿಯನ್ನು ಅಧ್ಯಯನ ಮಾಡೋದು ಜನರಲ್ ಲಿಟ್ರೇಚರ್ ಅಥವಾ ಸಾಮಾನ್ಯ ಸಾಹಿತ್ಯ ಅಂತ ಹೇಳಲಾಗುತ್ತೆ. ಉದಾಹರಣೆಗೆ ಯುರೋಪಿನ ಸುನೀತ ಅಥವಾ ಅಷ್ಟಷಟ್ಪದಿ, ಇದರ ಅಧ್ಯಯನ ಮಾಡೋದು ಸಾಮಾನ್ಯ ಸಾಹಿತ್ಯಕ್ಕೆ ಸೇರುತ್ತೆ. ಅದೇ ಥರ ಐತಿಹಾಸಿಕ ಕಾದಂಬರಿಯ ಬೆಳವಣಿಗೆಯ ಅಧ್ಯಯನ ಮಾಡೋದು ಸಾಮಾನ್ಯ ಸಾಹಿತ್ಯಕ್ಕೆ ಸೇರುತ್ತೆ. ಈ ಸಾಮಾನ್ಯ ಸಾಹಿತ್ಯದ ವಿವರವನ್ನು ಕೊಟ್ಟವರು ಮೊದಲು ಪಾಲ್ ವಾನ್ ತೈಹಮ್ ಅನ್ನುವರು ಕೊಟ್ಟರು, ನಂತರ ಎ ಸಯಿ ಅನ್ನುವರು ಕೊಟ್ಟಿದ್ದಾರೆ. ಇನ್ನು ಜಾಗತಿಕ ಸಾಹಿತ್ಯ, ವರ್ಲ್ಡ್ ಲಿಟ್ರೇಚರ್, ಈ ಪದವನ್ನು ಮೊದಲು ಬಳಸಿದವರು ಜರ್ಮನಿನ ಪ್ರಸಿದ್ಧ ಸಾಹಿತಿ ಗಯೇಟೆ. ಅವರು ಹೇಳಿದ್ದೇನೆಂದರೆ, ಯಾವ ದೇಶದವರೇ ಆಗಲಿ ರಾಷ್ಟ್ರಾಭಿಮಾನದಿಂದ ನಮ್ಮ ಸಾಹಿತ್ಯವೇ ಹಿರಿದು ಅಂತ ಪರಿಗಣಿಸಿ ಬೇರೆ ದೇಶಗಳ ಸಾಹಿತ್ಯವನ್ನು ಕಡೆಗಣಿಸಬಾರದು. ಆ ಒಂದು ಸಂಕುಚಿತ ದೃಷ್ಟಿಯಿಂದ ಅವರು ವಿಶ್ವದ ಇತರ ಭಾಗಗಳ ಶ್ರೇಷ್ಠ ಸಾಹಿತ್ಯದಿಂದ ವಂಚಿತರಾಗ್ತಾರೆ ಅಂತ ಗಯೇಟೆ ಹೇಳಿದ್ದಾರೆ. ಅವರ ಪ್ರಕಾರ ಜಾಗತಿಕ ಸಾಹಿತ್ಯ ಎಂದರೆ ಜಗತ್ತಿನ ಶ್ರೇಷ್ಠ ಕೃತಿಗಳ ಭಂಡಾರ. ಒಂದು ದೇಶದ ಸಾಹಿತ್ಯ ಅವುಗಳ ಮೌಲಿಕ ವಿಮರ್ಶೆ ಬೇರೆ ದೇಶದ ವಿಮರ್ಶಕರಿಂದ ಮಾತ್ರ ಬರಬಲ್ಲದು. ಯಾಕೆ ಅಂದರೆ ಆ ದೇಶದವರಿಗಿಂತ ಬೇರೆ ದೇಶದವರು ನಿಖರವಾಗಿ ಅದನ್ನು ವಿಶ್ಲೇಷಣೆ ಅಥವಾ ವಿಮರ್ಶೆ ಮಾಡ್ತಾರೆ. ಅಂತಿಮವಾಗಿ ಏನಾಗಿದೆ ಅಂದರೆ, ಈಗಿನ ಆಧುನಿಕ ಯುಗದಲ್ಲಿ ಒಂದು ದೇಶದ ಪುಸ್ತಕಗಳು ಇನ್ನೊಂದು ದೇಶದಲ್ಲಿ ಸುಲಭವಾಗಿ ಲಭ್ಯವಾಗ್ತಾ ಇದೆ. ಈ ರೀತಿ ಎಲ್ಲ ದೇಶಗಳ ಸಾಹಿತ್ಯಗಳು ಜಗತ್ತಿನ ಎಲ್ಲೆಡೆ ತಲುಪ್ತಾ ಇದೆ ಮತ್ತು ಸಮಸ್ತ ಜಗತ್ತಿನ ಸ್ವತ್ತಾಗ್ತಾ ಇದೆ. ಹೀಗಾಗಿ ಈ ಸಾಹಿತ್ಯ ಜಾಗತಿಕ ಸಾಹಿತ್ಯದ ರೂಪ ತಾಳ್ತಾ ಇದೆ. ಆದರೆ ಈಚಿನ ದಿನಗಳಲ್ಲಿ ಜಾಗತಿಕ ಸಾಹಿತ್ಯಕ್ಕೆ ಹೆಚ್ಚು ಮಹತ್ವ ದೊರೆತಿಲ್ಲ. ಯಾಕೆ ಅಂದರೆ ಅದರ ಅತಿ ವಿಸ್ತಾರ ಅಥವಾ ಅತಿಯಾದ ವ್ಯಾಪ್ತಿ ಒಂದು ದೋಷವಾಗಿ ಪರಿಗಣಿಸಲಾಗಿದೆ. ಫೋಕಸ್ ಬರೋದಿಲ್ಲ ಅನ್ನೋದು ಸಹ ಒಂದು ವಾದವಾಗಿದೆ. ಇನ್ನು 3ನೆಯ ಪದ, ವಿವಿಧ ಭಾಷೆಗಳ ಸಾಹಿತ್ಯಗಳ ಅಧ್ಯಯನದಲ್ಲಿ ನಾವು 3 ಪದಗಳನ್ನು ಉಪಯೋಗಿಸ್ತೀವಿ ಅಂತ ಹೇಳಿದ್ದು. ಒಂದು ಸಾಮಾನ್ಯ ಸಾಹಿತ್ಯ, ಜನರಲ್ ಲಿಟ್ರೇಚರ್, 2ನೇದು ಜಾಗತಿಕ ಸಾಹಿತ್ಯ, ವರ್ಲ್ಡ್ ಲಿಟ್ರೇಚರ್, 3ನೇದು ಕಂಪ್ಯಾರಿಟಿವ್ ಲಿಟ್ರೇಚರ್, ತೌಲನಿಕ ಸಾಹಿತ್ಯ. ಈ ತೌಲನಿಕ ಸಾಹಿತ್ಯದ ಸೂತ್ರ ಪರಿಕಲ್ಪನೆಯನ್ನು ಈಗ ನೋಡೋಣ. ಈ ತೌಲನಿಕ ಸಾಹಿತ್ಯದ ಬಗ್ಗೆ ಕೆಲವರು ಹಾಸ್ಯನೂ ಮಾಡಿದ್ದಾರೆ. ಅದರಲ್ಲಿ ಲೇನ್ ಕೂಪರ್ ಎಂಬಾತ ಹಾಸ್ಯ ಮಾಡಿದ್ದಾನೆ. ಆದರೆ ಈ ತೌಲನಿಕ ಸಾಹಿತ್ಯದ ಸೂತ್ರದ ಒಂದು ಪರಿಕಲ್ಪನೆ ಕೊಟ್ಟವರು ಇಬ್ಬರು ಅಂತ ಹೇಳ್ಬೋದು. ಒಂದು ರೇಮಕರು, ಅವರು ಅಪಾರವಾದ ಅಧ್ಯಯನವನ್ನು ಮಾಡಿ ಅವ್ರು ಕೊನೆಗೆ ಹೇಳಿರೋದೇನು ಅಂದರೆ, ರೇಮಕರು ಏನು ಹೇಳಿರೋದೇನೆಂದರೆ, ತೌಲನಿಕ ಸಾಹಿತ್ಯವನ್ನು 2 ಬಗೆಯಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಮೊದಲನೇದು ಒಂದು ದೇಶದ ಸಾಹಿತ್ಯವನ್ನು ಇನ್ನೊಂದು ದೇಶದ ಸಾಹಿತ್ಯದೊಂದಿಗೆ ಹೋಲಿಸುವುದು. ಆದರೆ ಅದು ಅಷ್ಟು ತೃಪ್ತಿಕರವಲ್ಲ. ಒಂದೇ ದೇಶದಲ್ಲಿ ಹಲವು ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಆಗಿರುತ್ತೆ. ಉದಾಹರಣೆಗೆ ಭಾರತ. ಇಂತಹ ದೇಶಗಳಲ್ಲಿ ಕನ್ನಡ ಮತ್ತು ಮರಾಠಿ ಭಾಷೆಗಳ ಭಕ್ತಿ ಸಾಹಿತ್ಯದ
ತುಲನೆ ಮಾಡೋದು. ಕುವೆಂಪು ಮತ್ತು ವಿಶ್ವನಾಥ ಸತ್ಯನಾರಾಯಣರ ಕೃತಿಯನ್ನು ಹೋಲಿಸಿ ನೋಡೋದು ಸಾಧ್ಯ. ರೇಮಕರ ಹೇಳಿದ ಹಾಗೆ ಮತ್ತೊಂದು ಬಗೆಯ ಅಧ್ಯಯನ ಅಂದರೆ ಸಾಹಿತ್ಯವನ್ನು ಉಳಿದ ಲಲಿತ ಕಲೆಗಳೊಂದಿಗೆ ತತ್ವಶಾಸ್ತ್ರ, ಸಮಾಜ ವಿಜ್ಞಾನ, ಮಾನವಿಕ ವಿಜ್ಞಾನಗಳ ಜೊತೆ ಹೋಲಿಸೋದು. ಹೀಗೆ ರೇಮಕರ ಪ್ರಕಾರ 2 ಬಗೆಯ ತೌಲನಿಕ ಸಾಹಿತ್ಯದ ಅಧ್ಯಯನ ಮಾಡಬಹುದು ಅಂತ. ತೌಲನಿಕ ಸಾಹಿತ್ಯದ ಬಗ್ಗೆ ನಮಗೆ ತಿಳಿಸಿದ ಮತ್ತೊಬ್ಬ ವ್ಯಕ್ತಿ ಯಾರು ಅಂದರೆ ಫ್ರಾವರ್, ಎಸ್ ಫ್ರಾವರ್. ಅವರು ಹೇಳ್ತಾರೆ, ತೌಲನಿಕ ಸಾಹಿತ್ಯದ ಅಧ್ಯಯನ ಎಂದರೆ ಸ್ಟಡೀಸ್ ಅಕ್ರಾಸ್ ಲಿಂಗ್ವಿಸ್ಟಿಕ್ ಬ್ಯಾರಿಯರ್ಸ್. ಇದು ಖಚಿತವಾದ ವಿವರಣೆ. ತೌಲನಿಕ ಅಧ್ಯಯನಕ್ಕೆ ಕಾವ್ಯಮೀಮಾಂಸೆ, ಸಾಹಿತ್ಯ ವಿಮರ್ಶೆ ಇದು ಸಹ ಸೇರುತ್ತೆ. ತೌಲನಿಕ ಅಧ್ಯಯನ ಎಂದರೆ ಬೇರೆ ಬೇರೆ ಭಾಷೆಗಳ ಗ್ರಂಥಗಳ ತೌಲನಿಕ ಅಭ್ಯಾಸ. ಪ್ರಾವರರು ಈ ಅಧ್ಯಯನಕ್ಕೆ ಒಂದು ಕ್ರಮವನ್ನು ಸಹ ಕೊಟ್ಟಿದ್ದಾರೆ. ಕಾಂಟ್ರಾಸ್ಟ್, ಅನಾಲಜಿ, ಪ್ರೊವನೆನ್ಸ್, ಇನ್ಫ್ಲೂಯೆನ್ಸ್, ಈ ಎಲ್ಲ ಪಾರಿಭಾಷಿಕ ಪರಿಕಲ್ಪನೆಗಳನ್ನು ಸೂಚಿಸಿ ಈ ಆಧಾರದ ಮೇಲೆ ತೌಲನಿಕ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಭಾಷೆಗಳನ್ನಾಡುವ ಜನರ ನಡುವಿನ ಸಾಹಿತ್ಯಿಕ ಬಂಧಗಳು, ಸಂಪರ್ಕಗಳು ಅಂದರೆ ಅನುವಾದ, ಆಧಾರಿತ ಕೃತಿ, ಸ್ವೀಕರಣ, ಇವೆಲ್ಲ ಅಂಶಗಳು ಸಹ ಈ ಅಧ್ಯಯನದಲ್ಲಿ ಸೇರಿಕೊಳ್ಳುತ್ತೆ. ಈ 4 ಅಂಶಗಳು ಹೇಳಿದ್ರಲ್ಲ, ಕಾಂಟ್ರಾಸ್ಟ್, ಅನಾಲಜಿ, ಪ್ರಾವಿನೆನ್ಸ್, ಇನ್ಫ್ಲೂಯೆನ್ಸ್. ಏನಿದೆಲ್ಲ? ಕಾಂಟ್ರಾಸ್ಟ್ ಅಂದರೆ ವೈದೃಶ್ಯ. ಕೆಲವು ಸಮಾನ ಅಂಶಗಳಿರುವ ಇಬ್ಬರು ಕವಿಗಳು ಅಥವಾ 2 ಕೃತಿಗಳಲ್ಲಿ ಭಿನ್ನವಾಗಿರುವ ಅಂಶಗಳನ್ನು ಗುರುತಿಸಿ ಭಿನ್ನತೆಯ ಸ್ವರೂಪ, ಕಾರಣಗಳು, ಫಲಿತಾಂಶ ಇವನ್ನು ಅಧ್ಯಯನ ಮಾಡೋದು. ಕಾಂಟ್ರಾಸ್ಟ್ ಅಂದರೆ ವೈದೃಶ್ಯ, ಭಿನ್ನತೆಯನ್ನು ಅಧ್ಯಯನ ಮಾಡೋದು. ಇನ್ನೊಂದು ಅನಾಲಜಿ ಅಂದರೆ ಸಾದೃಶ್ಯ. ಸಂಬಂಧನೇ ಇಲ್ಲದ 2 ಕೃತಿಗಳಲ್ಲಿ ಶೈಲಿಯಲ್ಲಿ ಅಥವಾ ಮನಸ್ಥಿತಿಯಲ್ಲಿ ಏನಾದರೂ ಹೋಲಿಕೆ ಇದ್ದರೆ ಅದನ್ನು ಅಧ್ಯಯನ ಮಾಡೋದಕ್ಕೆ ಅನಾಲಜಿ ಅಂತ ಹೇಳ್ತಾರೆ. ಮೊದಲನೇದು ಕಾಂಟ್ರಾಸ್ಟ್ ಅಂದರೆ ವೈದೃಶ್ಯ ಮಾಡೋದು, ಸಮಾನ ಅಂಶಗಳಿರುವ ಕವಿ ಅಥವಾ ಕೃತಿಗಳ ಮಧ್ಯೆ ಅಧ್ಯಯನ ಮಾಡೋದು, ಅಲ್ಲಿರುವ ಭಿನ್ನತೆಯನ್ನು ಅಧ್ಯಯನ ಮಾಡೋದು. ಅನಾಲಜಿ ಅಂದರೆ ಸಂಬಂಧ ಇಲ್ಲದೆ ಇರುವ 2 ಕೃತಿ ಅಥವಾ ಕವಿಗಳಲ್ಲಿ ಇರಬಹುದಾದ ಹೋಲಿಕೆಯನ್ನು ಅಧ್ಯಯನ ಮಾಡೋದು. ಇನ್ನು ಪ್ರಾವಿನೆನ್ಸ್ ಅಂದರೆ ಮೂಲ, ಅಂದರೆ ಒಂದು ಸಾಹಿತ್ಯ ಕೃತಿಗೆ ಮೂಲ ಬೇರೆ ಯಾವುದಾದ್ರೂ ಭಾಷೆಯ ಕೃತಿಯಿಂದ ಬಂದಿರಬಹುದು, ಅದನ್ನು ಅಧ್ಯಯನ ಮಾಡೋದು. ಇನ್ನು 4ನೇದು ಇನ್ಫ್ಲೂಯೆನ್ಸ್ ಅಂದರೆ ಪ್ರಭಾವ. ಒಂದು ಕೃತಿ, ಒಂದು ಭಾಷೆಯ ಕೃತಿ ಇನ್ನೊಂದು ಭಾಷೆಯ ಕವಿಯ ಮೇಲೆ ಪ್ರಭಾವ ಮಾರಿ ಒಂದು ಕೃತಿಯನ್ನು ರಚಿಸಲಾಗಿರುತ್ತಲ್ವ, ಅದು ಪ್ರಭಾವ. ಹೀಗೆ ಈ 4 ಅಂಶಗಳನ್ನು ಮನಸ್ಸಿನಲ್ಲಿಟ್ಕೊಂಡು ನಾವು ತೌಲನಿಕ ಅಧ್ಯಯನ ಮಾಡೋದಕ್ಕೆ ಸೂತ್ರಗಳು ಅಂತ ಹೇಳಬಹುದು. ಕಾಂಟ್ರಾಸ್ಟ್ ಅಥವಾ ವೈದೃಶ್ಯ, ಅನಾಲಜಿ ಅಥವಾ ಸಾದೃಶ್ಯ, ಪ್ರಾವಿನೆನ್ಸ್ ಅಥವಾ ಮೂಲ, ಮತ್ತು ಇನ್ಫ್ಲೂಯೆನ್ಸ್ ಅಥವಾ ಪ್ರಭಾವ. ಹೀಗೆ ಈ ಘಟಕದಲ್ಲಿ ನಾವು ಏನು ಓದಿದ್ವಿ ಅಂತ ಅಂದರೆ, ಏನೇನು ಅಂಶಗಳನ್ನು ನಾವು ತಿಳ್ಕೊಂಡಿದ್ದೀವಿ ಅಂದರೆ, ತೌಲನಿಕ ಸಾಹಿತ್ಯದ ವಿಷಯಕ್ಕೆ ಪ್ರವೇಶ ಮಾಡಿದ್ವಿ. ಅದು ಹೇಗೆ ಬೆಳೆದು ಬಂತು, ಮೊದಲು ವಿಮರ್ಶೆ ಇತ್ತು, ಇತ್ತೀಚೆಗೆ ತೌಲನಿಕ ಸಾಹಿತ್ಯ ಶುರುವಾಯಿತು ಅಂತ ಗೊತ್ತಾಯಿತು. ನಂತರ ತೌಲನಿಕ ಸಾಹಿತ್ಯದ ಹೆಸರು ಹೇಗೆ ಬಂತು, 1861ರಿಂದ ಪ್ರಾರಂಭವಾಗಿ ನಂತರ ಹೇಗೆ ವಿವಿಧೆಡೆಗಳಲ್ಲಿ ತೌಲನಿಕ ಸಾಹಿತ್ಯದ ಅಧ್ಯಯನ ನಡೆಯಿತು ಅಂತ ಗೊತ್ತಾಯಿತು. ನಂತರ ಸಾಮಾನ್ಯವಾಗಿ ಉಪಯೋಗಿಸುವ 3 ಪದಗಳು, ತೌಲನಿಕ ಸಾಹಿತ್ಯದಲ್ಲಿ ಉಪಯೋಗಿಸುವ 3 ಪದಗಳು: ಸಾಮಾನ್ಯ ಸಾಹಿತ್ಯ, ಜನರಲ್ ಲಿಟ್ರೇಚರ್, ಜಾಗತಿಕ ಸಾಹಿತ್ಯ, ವರ್ಲ್ಡ್ ಲಿಟ್ರೇಚರ್, ಮತ್ತು ತೌಲನಿಕ ಸಾಹಿತ್ಯದ ಅಂದರೆ ಕಂಪ್ಯಾರಿಟಿವ್ ಲಿಟ್ರೇಚರ್ ಬಗ್ಗೆ ತಿಳ್ಕೊಂಡ್ವಿ. ನಂತರ ಈ ತೌಲನಿಕ ಸಾಹಿತ್ಯದ ಅಧ್ಯಯನಕ್ಕೆ ಸೂತ್ರಗಳು ಏನೇನು, ಆ 4 ಸೂತ್ರಗಳು ಯಾವ್ಯಾವುದು? ಕಾಂಟ್ರಾಸ್ಟ್ ಅಥವಾ ವೈದೃಶ್ಯ, ಅನಾಲಜಿ ಅಥವಾ ಸಾದೃಶ್ಯ,
ಪ್ರಾವಿನೆನ್ಸ್ ಅಥವಾ ಮೂಲ, ಇನ್ಫ್ಲುಯೆನ್ಸ್ ಅಥವಾ ಪ್ರಭಾವ. ಈ ಸೂತ್ರಗಳು ಅಥವಾ ಪರಿಕಲ್ಪನೆಗಳ ಬಗ್ಗೆ ಸ್ಥೂಲವಾಗಿ ನಾವು ಪರಿಚಯ ಮಾಡಿಕೊಂಡ್ವಿ. ಮುಂದಿನ ಘಟಕಗಳಲ್ಲಿ ವಿವರವಾಗಿ ಇದನ್ನೆಲ್ಲ ಅಭ್ಯಾಸ ಮಾಡ್ತೀವಿ.